ಮಹಿಳಾ ಅಧಿಕಾರಿ ಬಗ್ಗೆ ರವಿಕುಮಾರ್ ನಾಲ್ಗೆ ಹರಿಬಿಟ್ಟಿದ್ದಾರೆ. ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಮಾತನಾಡಿದ್ದಾರೆ. ರವಿಕುಮಾರ್ ಅವರ ಕೊಳಕು ಮನಸ್ಥಿತಿಗೆ ಹಿಡಿದ ಕೈಗನ್ನಡಿ ಇದು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ವಿರುದ್ಧ ರಾತ್ರಿ ಇಡೀ ಸರ್ಕಾರಕ್ಕೆ ಇಡೀ ದಿನ ಸಿಎಂ ಕೆಲಸ ಮಾಡ್ತಾರೆ. ನಾಲ್ಗೆ ಹರಿಬಿಟ್ಟು ನಸು ನಕ್ಕಿದ್ದಾರೆ ನಾಚಿಕೆ ಇಲ್ಲದೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್. ನಿಮ್ದಿದೆಂಥ ಸಂಸ್ಕೃತಿ, ಇದೇನಾ ನಿಮ್ಮ ಬದ್ಧತೆ? ಮೇಲಿಂದ ಮೇಲೆ ಈ ರೀತಿ ಹೇಳಿಕೆ ಕೊಟ್ಕೊಂಡು ವಿವಾದ ಸೃಷ್ಟಿಸ್ತಾ ಇದ್ದೀರಲ್ಲ, ನಿಮಗೆ ಹೆಂಗಾದ್ರೂ ಮಾಡಿ ನಾನು ವಿವಾದದಲ್ಲಿ ಇರಬೇಕು ಅನ್ನುವಂಥ ಚಟನೋ ಅಥವಾ ನಿಮ್ಮ ನಾಲ್ಗೆ ಇರೋದೇ ಹೀಗ ಅಂತ ಗೊತ್ತಿಲ್ಲ. ಒಂದ್ ವೇಳೆ ಏನಾದರೂ ನಿಮ್ಮ ನಾಲ್ಗೆ ಇರೋದೇ ಹೀಗಾದ್ರೆ ಅದನ್ನ ದಯವಿಟ್ಟು ಒಂದು ಸೋಪ್ ಆಯಿಲೋ ಡೆಟಾಲೋ ಇಲ್ಲ ಒಳ್ಳೆ ಬ್ರಾಂಡೆಡ್ ಶಾಂಪೂ ಹಾಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಏನ್ ಮಾತಾಡಿದ್ದಾರೆ ರವಿಕುಮಾರ್ ಕೇಳಿಸ್ಕೋಣ. ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಮುಖ್ಯಮಂತ್ರಿ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಮುಖ್ಯಮಂತ್ರಿ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಒಬ್ಬ ಮಹಿಳಾ ಅಧಿಕಾರಿಯ ಕಾರ್ಯಪ್ರವೃತ್ತಿಯನ್ನ ಅಥವಾ ಕಾರ್ಯವೈಖರಿಯನ್ನ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರು ಎಷ್ಟು ಚೆನ್ನಾಗಿ ಎಂತೆಂಥ ಪದಪುಂಜಗಳನ್ನ ಪೋಣಿಸಿ ವರ್ಣಿಸ್ತಾ ಇದ್ದಾರೆ. ಅಲ್ಲೇ ನಿಂತಿರೋ ಡಿಸಿಪಿ ಕರಿಬಸನಗೌಡರು ನಗ್ತಾರೆ ನಾಚಿಕೆ ಇಲ್ಲದೆ. ಏನ್ ಸರ್ ಇಂಥ ಮಾತಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡೋಕ್ಕಾಗಲ್ಲ. ರಾಜಕಾರಣಿಗಳ ಬೂಟ್ ಲಿಕ್ಕಿಂಗ್ ಎಲ್ಲಿವರೆಗೂ ನೀವು ನಿಲ್ಸಲ್ವೋ ಅಲ್ಲಿವರೆಗೂ ರಾಜಕಾರಣಿಗಳು ಸರಿ ಹೋಗಲ್ಲ. ಅಂಡ್ ರವಿಕುಮಾರ್ ಅವರೇ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಈ ಹಿಂದೆನೂ ಒತ್ತಾಯ ಮಾಡಿದೀವಿ, ಈಗಲೂ ಒತ್ತಾಯ ಮಾಡ್ತಾ ಇದ್ದೀವಿ. ಅಂಡ್ ಬಿಜೆಪಿ ಅವರು ನಿಮ್ಗೇನಾದ್ರು ಸ್ವಲ್ಪ ಸಂಸ್ಕೃತಿ, ಸಂಸ್ಕಾರ, ಮಾನ ಮರ್ಯಾದೆ ಇಂಥ ಪದಗಳ ಅರ್ಥ ಗೊತ್ತಿದ್ರೆ ಬಹಿರಂಗ ಕ್ಷಮೆ ಯಾಚಿಸಬೇಕು ರವಿಕುಮಾರ್. ಅಂಡ್ ಭಾರತದ ಒಳಗಿರುವಂಥ ಮಾತೆಯರಿಗೆ ಮೊದಲು ಮರ್ಯಾದೆ ಕೊಡೋದನ್ನ ಕಲ್ತ್ಕೊಳ್ಳಿ ಸ್ವಲ್ಪ. ಇನ್ನು CS ಶಾಲಿನಿ ರಜನೀಶ್ ಬಗ್ಗೆ ನಾಲ್ಗೆ ಹರಿಬಿಟ್ಟಿದ್ದಾರೆ ಎಂಎಲ್ಸಿ ರವಿಕುಮಾರ್ ಅಲ್ವಾ, ಅದಕ್ಕೆ ಕಾಂಗ್ರೆಸ್ ನಿಯೋಗ ಕೂಡ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದೆ. ಆಕ್ಷೇಪಾರ್ಹ ಪದ ಬಳಕೆ ಹಿನ್ನೆಲೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ಕಂಪ್ಲೇಂಟ್ ಅನ್ನ ನೀಡಲಾಗಿದೆ. ಎಂಎಲ್ಸಿ ರವಿಕುಮಾರ್ ವಿರುದ್ಧ ವಿಧಾನ ಪರಿಷತ್ನಿಂದ ಅಮಾನತುಗೊಳಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ S ಮನೋಹರ್ ನೇತೃತ್ವದ ನಿಯೋಗ ಬಸವರಾಜ ಹೊರಟ್ಟಿ ಅವರನ್ನ ಭೇಟಿ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರನ್ನ ಎಂಎಲ್ಸಿ ಸ್ಥಾನದಿಂದ ಅಮಾನತುಗೊಳಿಸಬೇಕು ಅಂತ ಹೇಳಿ. ಬುದ್ಧಿವಂತರ ಚಾವಡಿ ಅಂತ ಏನು ಕರಿತೀವಿ, ಇದೇನಾ ನಿಮ್ಮ ಬುದ್ಧಿವಂತಿಕೆ? ಇದೇನಾ ನಿಮ್ಮ ಸಂಸ್ಕೃತಿ, ಸಂಸ್ಕಾರ? ಇನ್ನು ನೀವು ಕಾಂಗ್ರೆಸ್ನ ಸಂಸ್ಕಾರದ ಬಗ್ಗೆ ಮಾತಾಡ್ತೀರಿ. ಹಿರಿಯರು ಹಾಗೂ ಮಕ್ಸದಿ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಸಾಹೇಬರನ್ನ ಮನವಿ ಮಾಡಿದ್ದೀವಿ. ಈಗಾಗಲೇ ಸಂಪೂರ್ಣ ಮಾಹಿತಿ ಅವರಿಗೆ ದೊರಕಿದೆ. ಇದ್ರ ಬಗ್ಗೆ ನಾನು ಸೂಕ್ತ ಕ್ರಮ ಕೈಗೊಳ್ತೀವಿ ಅನ್ನತಕ್ಕಂಥ ಮಾತನ್ನು ಅವರೇ ಮೊದಲನೇದಾಗಿ ಹೇಳಿದ್ದಾರೆ. ಅದಕ್ಕೆ ನಾನು ರಾಜ್ಯದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಸುಮಾರು 45 ವರ್ಷಗಳ ಕಾಲ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಸಭಾಪತಿಗಳಾಗಿದ್ದಾರೆ. ಅವರು ಪಕ್ಷಾತೀತವಾಗಿ ಕ್ರಮ ಕೈಗೊಳ್ಳಬೇಕನ್ನತಕ್ಕಂಥ ಮನವಿ ಸಲ್ಲಿಸೋಕ್ಕಿಂತ ಮುಂಚೆನೇ ಅವರು ಇದನ್ನೆಲ್ಲ ಪರಿಶೀಲಿಸಿ ರವಿಕುಮಾರ್ ನೀಡಿರ್ತಕ್ಕಂಥ ಹೇಳಿಕೆಯನ್ನು ನಾನು ಖಂಡನೆ ಮಾಡ್ತಾ ಇದ್ದೀನಿ. ಇದು ವಿಧಾನಸಭೆ ಅಧಿವೇಶನ ನಡೀತದೆ, ಅಲ್ಲೇ ಪ್ರಸ್ತಾಪ ಮಾಡ್ತಾ ಇದ್ದೆ. ಆದರೆ ಈಗ ನೀವು ಕೊಟ್ಟಿರ್ತಕ್ಕಂಥ ದೂರನ್ನು ನಾನು ಪರಿಗಣಿಸಿ ಅಗತ್ಯ ಕ್ರಮ ಕೈಗೊಳ್ತೀವಿ. ಇವತ್ತು ಮಧ್ಯಾಹ್ನ